ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾವ್ರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತು ಅನೇಕ ಜನರಿಗೆ ಹಣ ನಿಲ್ತಾ ಇಲ್ಲ, ಮತ್ತು ಬಂದಿದ್ದ ಸಂಬಳ ಉಳಿತಾ ಇಲ್ಲ. ಹಾಗಾಗಿ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡ್ಕೊಳೋದ್ರಿಂದ ಯಾರಿಗೆಲ್ಲ ಕೆಲವೊಬ್ಬರಿಗೆ ಜಾಬ್ಗೆ ಹೋಗ್ತಾ ಇರ್ತೀರಾ, ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ತಿಂಗಳ ಕೊನೆ ಆದರೆ ದುಡ್ಡಿರೋದಿಲ್ಲ. ಕೆಲವೊಬ್ರು ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡ್ಡಿನ ಸಮಸ್ಯೆ ಕಾಡ್ತಾನೆ ಇರ್ತದೆ. ಮತ್ತು ಏನೇ ಮಾಡಿದ್ರು ಕೂಡ ಈ ಕೈಯಲ್ಲಿ ಬಂದ ದುಡ್ಡು ಆ ಕೈಯಲ್ಲಿ ಹೊರಟೋಗ್ತದೆ. ತಿಂಗಳ ಸಂಬಳ ಬಂದ ತಕ್ಷಣವೇ ದುಡ್ಡು ಇನ್ನೇನು ಸಂಬಳ ಬಂತು ಅನ್ನೋಷ್ಟೊತ್ತಿಗೆ EMI ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗೆ ಒಂದು ಗಂಟೆ ಕೂಡ ಕೆಲವೊಬ್ಬರ ಹತ್ರ ದುಡ್ಡು ಉಳಿಯೋದಿಲ್ಲ. ಹಾಗಾಗಿ ವಿಶೇಷವಾಗಿ ಈ ಒಂದು ಉಪ್ಪಿನ ರೆಮಿಡಿನ ಮಾಡಿಕೊಂಡು ಯಾವ ರೀತಿ ನಿಮ್ಮ ಜೇಬಲ್ಲಿ ಸದಾಕಾಲ ದುಡ್ಡು ಇರೋದಂಥದ್ದು ಮಾಡ್ಕೊಡೋದನ್ನು ನೋಡೋದ್ರ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದರೆ ಅವ್ರಿಗೂ ಕೂಡ ಸಹಾಯ ಆಗಲಿ. ವಿಡಿಯೋ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಶೇಷವಾದ ಈ ಉಪ್ಪಿನ ರೆಮಿಡಿನ ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸ್ತೋತ್ರ. ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾವ್ರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಇವತ್ತು ಉಪ್ಪಿನಿಂದ ಈ ಒಂದು ರೆಮಿಡಿನ ಯಾವ ರೀತಿ ಮಾಡ್ಕೊಡೋದು, ಇದನ್ನು ಮಾಡ್ಕೊಡೋದ್ರಿಂದ ಸದಾಕಾಲ ನಿಮ್ಮ ಹತ್ರ ದುಡ್ಡು ನಿಲ್ತದೆ. ಹಂಗಾಗಿ ವಿಶೇಷವಾಗಿ ವಿಡಿಯೋನ ಉದ್ದ ಮಾಡೋದು ಬೇಡ. ಬನ್ನಿ ಇವತ್ತಿನ ವಿಶೇಷವಾಗಿ ಯಾರ್ಯಾರಿಗೆ ಸಂಬಳ ಬರ್ತಾ ಇದೆಯೋ ತಿಂಗಳ ಕೊನೆಯಲ್ಲಿ ಅವರು ಕೂಡ ಮಾಡ್ಕೊಬೋದು. ಮತ್ತು ಕೆಲವೊಬ್ಬರು ರೈತರು ಇರ್ತಾರೆ, ನಿಮ್ಮ ಬೆಳೆ ಬೆಳೆದಾಗ ಬೆಳೆಗೆ ಬಂದಂಥ ದುಡ್ಡಲ್ಲಿ ವಿಶೇಷವಾಗಿ ಇದನ್ನು ಮಾಡ್ಕೊಂಡು, ಮತ್ತು ವ್ಯಾಪಾರಸ್ಥರು ಇರ್ತಾರೆ, ಅವರು ಕೂಡ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಲಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ. 9742355574 ಈ ನಂಬರ್ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ ಇವತ್ತಿನ ವಿಶೇಷವಾಗಿ ಏನಪ್ಪ ಮಾಡಿ ಅಂದರೆ, ನೀವು ಯಾವುದೇ ಸರ್ಕಾರಿ ನೌಕರಿ ಆಗಿರ್ಬೋದು ಅಥವಾ ಕೆಲವೊಬ್ಬರು ಪ್ರೈವೇಟ್ ಜಾಬ್ ಹೋಗ್ತಾ ಇರ್ತೀರ, ಅವರು ಸಂಬಳ ಬಂದ ಅಕೌಂಟಿಗೆ ಸಂಬಳ ಬಂದಿದ್ದ ದಿನ ವಿಶೇಷವಾಗಿ ಒಂದು 500 ರೂಪಾಯಿ ನೋಟು ಅಥವಾ 100 ರೂಪಾಯಿ ನೋಟನ್ನ ತೆಗೆದುಬಿಟ್ಟು ವಿಶೇಷವಾಗಿ ಉಪ್ಪಲ್ಲಿ ಇಡಬೇಕಾಗತ್ತೆ. ಉಪ್ಪಲ್ಲಿ ಇಟ್ಬಿಟ್ಟು ಇದನ್ನು ಲಕ್ಷ್ಮಿ ಮುಂದೆ ಇಟ್ಬಿಟ್ಟು 24 ಗಂಟೆ ಬಿಡಬೇಕಾಗತ್ತೆ. ಇದನ್ನೇನು ಮಾಡಿ ಅಂದರೆ ಈ ಉಪ್ಪನ್ನು ತಗೊಂಡೋಗಿ ಯಾವುದಾದ್ರು ನೀರಲ್ಲಿ ಬಿಟ್ಬಿಡಿ, ಅಥವಾ ಇದನ್ನು ನಿಮ್ಮ ಮನೆ ಸಿಂಕಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎಲ್ಲಾದರೂ ಹೊರಗಡೆ ಹಾಕ್ಬಿಡಿ. ಯಾರು ದುಡಿಯುವಂಥ ಜಾಗದಲ್ಲಿ ಹಾಕಬಾರ್ದು. ಈ ದುಡ್ಡನ್ನ ಏನು ಮಾಡಬೇಕಪ್ಪ ಅಂದರೆ, ಇದನ್ನು ನೀವು ಲಕ್ಷ್ಮಿ ಮುಂದೆ ಇಟ್ಟಿರ್ತೀರಲ್ಲ, ಇದನ್ನು ನೀವು ಮುಂದಿನ ತಿಂಗಳು ನಿಮಗೆ ಸಂಬಳ ಬರಲಿ ಅಥವಾ ಇನ್ನೊಂದು ಏನೇ ಬೇರೆ ದುಡ್ಡು ಬರೋವರೆಗೂ ನೀವು ಇದನ್ನು ಖರ್ಚು ಮಾಡಬಾರ್ದು. ಮುಂದಿನ ತಿಂಗಳು ಮತ್ತೆ ಬೇರೆ ದುಡ್ಡು ಬಂದಾಗ ಇದನ್ನು ತೆಗೆದುಬಿಟ್ಟು ಹೊಸ ದುಡ್ಡಲ್ಲಿ ಮತ್ತೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳೋದ್ರಿಂದ ವಿಶೇಷವಾಗಿ ನಿಮ್ಮ ಈ ರೆಮಿಡಿನ ಮಾಡ್ಕೊಂಡು ನೋಡಿ, ನಿಮಗೆಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಜೇಬಲ್ಲಿ ದುಡ್ಡು ನಿಲ್ತಾ ಇಲ್ಲ, ಮತ್ತು ಸಾಲ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಇನ್ನೇನು 10 ದಿನ ಇರುತ್ತೆ ಸಂಬಳ ಬರೋಕ್ಕೆ, ಜೇಬಲ್ಲಿ ಖಾಲಿ ಆಗಿರುತ್ತೆ ಮಂತ್ ಎಂಡಲ್ಲಿ. ಈ ರೀತಿ ಅನೇಕ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ, ನಿಮ್ಮ ಜೇಬಲ್ಲಿ ಸದಾ ಕಾಲ ದುಡ್ಡಿರುತ್ತೆ. ಈ ಒಂದು ವಿಶೇಷವಾದ ಸಣ್ಣ ಉಪ್ಪಿನ ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಗಣೇಶ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.